ಎಂತ ಮುಸ್ರೆ ತೊಳೆಯಕ್ ಹೋಗ್ತಿದ್ದೆ ನಾನು ಕಂಡಾರ್ ಮನೆ ಮುಸ್ರೆ ತೊಳೆಯಕ್ ಹೋಗ್ತಿದ್ದೆ ಸಂಘದ ಕಾಟ ಸಾಲದ ಕಾಟ ತಾಳಿಲ್ಲಾರ್ದು ವ್ಯಾಪಾರ ಮಾಡಕ್ಕೆ ಸಂಘ ಮಕ್ಕಳನ್ನ ಓದ್ಸಕ್ಕೆ ಸಂಘಕ್ಕೆ ದುಡ್ಡು ಕಟ್ಟಬೇಕಾಗಿತ್ತು. ನಾನು ಹೊರಗಡೆ ಬಂದು ಬಟ್ಟೆ ಒಗಿತಿದ್ದೆ. ಸಂಘಕ್ಕೆ ಹಿಂಗೆ ದುಡ್ಡು ಕಟ್ಟಬೇಕು, 10 ಜನನೂ ಬಂದಿಲ್ಲ, ನನ್ನ ಮರ್ಯಾದೆ ತೆಗಿತಾರೆ, ದುಡ್ಡಿಲ್ಲ. ಮೊನ್ನೆ ಇನ್ನೂ ತಾಂಡಿದ್ದೀವಿ ಸಂಘದಾಗ ದುಡ್ಡು ಕಟ್ಟಿಲ್ಲ ಅಂದ್ರೆ 10 ಜನನೂ ಬಂದು ಅವಮಾನಿಯರಿಗೆ ಮಾಡ್ತಾರೆ. ಬೇರೆ ಸಂಘಕ್ಕೆಲ್ಲ ಕಟ್ಟಾಗಿ ಹೇಳಿ ಕಳಿಸ್ತಿದ್ದೀನಿ, ಇನ್ನು ನನ್ನ ಕೈಲಿ ಹೇಳೋಕ್ಕಾಗಲ್ಲ ಅಂತಂದೆ. ಮರ್ಯಾದಿನ ಕೈ ತಡ್ಕೊಂಬಕ್ಕಾಗಲ್ಲ ಅಂತಂದೆ. ನಮ್ಮ ಬಟ್ಟೆ ಒಗಿತಿದ್ದೆ ಅಷ್ಟೇ ಹೇಳಿ ಬಂದು ಕೆಳಗೆ ಬಟ್ಟೆ ಒಗ್ದು ಹೋಗಷ್ಟತಿ ಹಿಂಗಾಗೈತೆ. IDFC, ಏರ್ಪಿಟಸ್, ಸೂರ್ಯ ಸಂಘ, ನವಚೇತನ, ಆಶೀರ್ವಾದ ಸಂಘ, ಇಷ್ಟು ಸಂಘದಾಗ ತಾಣಿದ್ದೀವಿ. ಒಂದು 7-8 ಲಕ್ಷ ಐತೆ. ಫೋನ್ ಮಾಡ್ಯಾರಂತೆ, ನನಗೆ ಗೊತ್ತಿಲ್ಲ. ಫೋನ್ ಮಾಡಿ ಕಟ್ಟಂಬರಂತೆ ಎಲ್ಲ ಸಂಘದವ್ರನ್ನು ಕಟ್ಟು, ಫೋನ್ ಕಟ್ಟು, ಒಂದು ಕಂತು ಕಟ್ಟು ಅಂದ. ಮೊಬೈಲ್ನಾಗ ಐತೆ, ಯಾರು ಫೋನ್ ಮಾಡ್ಯಾರ ಏನೋ ಗೊತ್ತಿಲ್ಲ. ಹಂಗ ಮೊನ್ನೆ ಸೂರ್ಯದವ್ರು ಬಂದು ಒಂದು ಕಂತು ಕಟ್ಟು ನಾನು ಎಷ್ಟು ಹೇಳಿದ್ರು ನಾನು ಕೇಳಲಿಲ್ಲ. ಒಂದಾದ್ರೂ ಕಟ್ಟು ಅಂದ್ರು ಸೂರ್ಯ ಸಂಘದವರು. ನಮ್ಮ ಪರಿಸ್ಥಿತಿ ಐತದೆ ಅಂತ ಹೇಳಿದ್ರು. ಇಲ್ಲಮ್ಮ ಕಟ್ಟಬೇಕು ಇಂಥ ದಿವಸ ಬತ್ತಿ ಅಂತ ಹೇಳೋದು. ಹೋದ್ರು ಬರೋದು ಸೂರ್ಯ ಸಂಘದವ್ರು ಬರೋರು. ಇಲ್ಲ, ಯಾರು ಬೈಲಿಲ್ಲ. ಕಟ್ಟಮ್ಮ ಅಂತ ಬರ್ತಾಬೇಕಾರೆ ಹಿಂಗೆ ಹೇಳಿದ್ದೆ, ನಮ್ಮ ಮನೇನ ಕಟ್ಟನ. ಎಲ್ಲ ಸಂಘರು ಬಂದು ಕಟ್ರಿ ಈಗ ತಾಂಡಿರೋ ಸಾಲ ಬಿಡೋಕ್ಕಾಗೋದಿಲ್ಲ, ಕಟ್ರಿ ಅಂತ ಬಂದು ಹೋಗಾರ ಮಂತಕ್ಕೆ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಗೊತ್ತಾದ್ಮೇಲೆ ಬೆಳಿಗ್ಗೆ ಹೊತ್ತು ಬರೋರು, ಸಾಯಂಕಾಲ ಟೈಮ್ ಬರೋರು. 6 ಗಂಟೆ ಮೇಲೆ ಬರೋರು, 5:30 ಮೇಲೆ, 6 ಗಂಟೆ ಮೇಲೆ. ಬಂದವ್ರೆ. ಕಟ್ಟಲೇಬೇಕು ಅಂತ ಹೇಳೋರೆ. ಬಂದವ್ರೆ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಗೊತ್ತಾದ್ಮೇಲೆ ಅವು ಬೆಳಿಗ್ಗೆ ಹೊತ್ತು ಬರೋದು, ಸಾಯಂಕಾಲದ ಹೊತ್ತು ಬರೋದು ಮಾಡೋರು. ಮಧ್ಯಾಹ್ನ ಟೈಮ್ ಬಂದು ನೋಡ್ಕೊಂಡು ಹೋಗೋರು. ಕೆಲ್ಸಕ್ಕೆ ಹೋಗ್ತೀನಿ ಎಂಬುದು ಗೊತ್ತಾದ್ಮೇಲೆ ಬೆಳಿಗ್ಗೆ ಸಾಯಂಕಾಲ ಕೂಡ ಬರೋರು. ಇಬ್ರು, ಒಬ್ಳು ಈ ಸಲ SLC, ಒಬ್ಬ ಸೆಕೆಂಡ್ ಇಯರ್. ಹೌದು, ಹಣ್ಣಿನ ವ್ಯಾಪಾರ ಭಾಳ ವರ್ಷದಿಂದ. 45 ವರ್ಷ. ಗುಡ್ಡದ ರಂಗಯ್ಯ, ರಂಗನಗರದಾಗೆ. ಹರ್ಷಿತಾ ಗ್ರಾಮ ಶಕ್ತಿಯವರು ಫೋನ್ ಮಾಡೋರು, IDFC ಫೋನ್ ಮಾಡೋರು. ಅಂದರೆ ಎಲ್ಲ ಸಂಘರು ಫೋನ್ ಮಾಡ್ತಾಯಿದ್ರು, ಜಾಸ್ತಿ ಟಾರ್ಚರ್ ಕೊಡ್ತಾಯಿದ್ರು. ಎಲ್ಲ ಸಂಘರು ಬರ್ತಾಯಿದ್ರು, ಟಾರ್ಚರ್ ಜಾಸ್ತಿ ಕೊಡ್ತಾಯಿದ್ರು. ಕಟ್ತೀವಿ ಅಂದರೆ ಹೋಗ್ತಾ ಇರಲಿಲ್ಲ, ಮನೆ ಹತ್ರನೇ ಬಂದು ಕುತ್ಕೊಂತಿದ್ರು. ನಮ್ಮಪ್ಪ ಒಳಗನೆ ಮನಸ್ಸಿಗೆ ನೋವು ಮಾಡ್ಕೊಂಡು ಅಳ್ತಾಯಿತ್ತು ಒಳಗಡೆನೆ. ಯಾರೂ ಕೊಡ್ತಿರ್ಲಿಲ್ಲ ಅಂತಾನೆ. ಅವರು ಕೇಳಿದರೆ ಇಲ್ಲ ಕೊಡೋದಿಲ್ಲ ಅಂತ ಹೇಳ್ತಿದ್ರು. ಫೋನ್ ಮಾಡ್ತಿದ್ರು, ಮನೆ ಹತ್ರನೂ ಬರ್ತಿದ್ರು.